ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನುಗ್ಗೆ ಸೊಪ್ಪಿಂದ ಏನೇನು ಯೂಸಸ್ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆಲ್ರೆಡಿ. ಸೊ ಇವತ್ತು ನಾನು ಅದನ್ನು ಯಾವ ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀನಿ, ಏನೇನೆಲ್ಲ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ನುಗ್ಗೆ ಸೊಪ್ಪು ಎಲ್ಲ ಟೈಮಲ್ಲೂ ಕೂಡ ಸಿಗೋದಿಲ್ಲ ಅಲ್ವಾ. ಸೊ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಬಂದುಬಿಟ್ಟು ತುಂಬಾ ಇದೆ ಅನ್ನೋದು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಆಲ್ರೆಡಿ. ಆದರೆ ಏನು ಮಾಡೋದು, ಇದು ಎಲ್ಲ ಕಾಲದಲ್ಲೂ ಕೂಡ ನಮಗೆ ಬೇಕಾದಾಗೆಲ್ಲ ನಮಗೆ ಅವೈಲೇಬಲ್ ಇರಲ್ಲ ಸೊಪ್ಪು. ಸೊ ಆವಾಗ ಏನು ಮಾಡ್ಬೋದು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಜೊತೆಗೆ ಇದು ನಮಗೆ ಫ್ರೆಶ್ ಆಗಿ ಸಿಕ್ಕಾಗ ಏನು ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಅದು ಯಾವಾಗಲೂ ಸಿಗಲ್ಲಲ್ಲ. ಸೊ ಸಿಕ್ಕಾಗ ಏನು ಮಾಡಬೇಕು, ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಅಥವಾ ನೆರಳಿಗಾದರೂ ಒಣಗಿಸ್ಕೊಳ್ಳಿ. ನಾನು ಬಿಸಿಲಿಗೆ ಒಣಗಿಸಿದ್ದೆ. ಅದನ್ನು ಚೆನ್ನಾಗಿ ಒಣಗಿಸಿ ಫುಲ್ಲು ಡ್ರೈ ಆಗೋವರೆಗೂ ಬಿಸಿಲಲ್ಲೇ ಇಟ್ಬಿಟ್ಟು ಆಮೇಲೆ ಏನು ಮಾಡಿದ್ದೀನಿ, ಮಿಕ್ಸಿ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಪೌಡ್ರ್ ಏನು ಮಾಡ್ತಾರಪ್ಪ ಅಂತ ಕೇಳ್ಬೋದು ಕೆಲವರು. ಅದನ್ನು ಏನೇನು ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಕುಡಿಬೋದು, ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅಂದರೆ ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಕುಡಿಬೋದು. ಮತ್ತು ಡೈಲಿ ಬೆಳಗ್ಗೆ ನಾವು ನೀರು ಕುಡಿತೀವಲ್ವ, ಸೊ ಆವಾಗ 1 ಸ್ಪೂನಷ್ಟು ಅಥವಾ ಬೇಡ ನಮಗೆ 1 ಸ್ಪೂನ್ ಜಾಸ್ತಿ ಆಗುತ್ತೆ ಅನ್ನೋರು ಅರ್ಧ ಸ್ಪೂನಷ್ಟನ್ನ ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ಕುಡಿಬೋದು ದಿನ ಬೆಳಗ್ಗೆ. ಈ ರೀತಿ ನಾವು ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ತುಂಬ ಜನಕ್ಕೆ ಹಿಮೋಗ್ಲೋಬಿನ್ ಕೊರತೆ ಇರುತ್ತಲ್ವ, ಅಂದರೆ ಕಬ್ಬಿಣದ ಅಂಶ ತುಂಬ ಕಡಿಮೆ ಆದಾಗ ನಮಗೆ HB ಅಂಶ ಯೂಶ್ವಲಿ ಕಮ್ಮಿ ಆಗ್ತಾ ಬರುತ್ತೆ ದೇಹದಲ್ಲಿ. ಅದು ಕಬ್ಬಿಣದ ಅಂಶ ಅಂತಲೇ ಅಲ್ಲ, ಸೊ HB ಅಂಶ ಯೂಸ್ ಅಂದರೆ ಇಂಪ್ರೂವ್ ಮಾಡೋಂಥ ಫುಡ್ಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಿಗುತ್ತೆ. ಬಟ್ ನುಗ್ಗೆ ಸೊಪ್ಪು ಬಂದುಬಿಟ್ಟು ತುಂಬ ಕಬ್ಬಿಣದ ಅಂಶವನ್ನು ಹೊಂದಿರತಕ್ಕಂಥ ಒಂದು ವಸ್ತು ಇದು. ಹಾಗಾಗಿ ಇದನ್ನು ನಾವೇನು ಮಾಡ್ಬೋದು, ಈ ರೀತಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಾಗ ಇದನ್ನು ನಾವು ಡೈಲಿ ಕುಡಿತಾ ಬಂದಾಗ ತುಂಬ ಕಮ್ಮಿ ಇರುತ್ತಲ್ಲ, ಹಿಮೋಗ್ಲೋಬಿನ್ ಇರ್ಬೋದು ಅಥವಾ ಬೇರೆ ಬೇರೆ ನಮಗೆ ವಿಟಮಿನ್ಸ್ ಅಂಶ ಕಮ್ಮಿ ಇದ್ದು ಸುಸ್ತಾಗ್ತಾ ಇರುತ್ತಲ್ವ, ಅಂಥವರು ದಿನ ಬೆಳಗ್ಗೆ ಒಂದು ಅರ್ಧ ಸ್ಪೂನಷ್ಟಾದರೂ ನೀರಲ್ಲಿ ಹಾಕ್ಕೊಂಡು ಕುಡಿತಾ ಬಂದರೆ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಆಗುತ್ತೆ. ಮೇಯ್ನಾಗಿ B12 ಅಂಶ ಕಮ್ಮಿ ಇರುತ್ತಲ್ಲ, ಸೊ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ಳೋದನ್ನು ನಮ್ಮ ತಂಗಿ ಹೇಳಿದ್ಲು. ಸೊ ಎಲ್ಲ ಟೈಮಲ್ಲೂ ಸಿಗಲ್ಲ, ಜಾಸ್ತಿ ಸೊಪ್ಪು ಸಿಕ್ಕಾಗ ಈ ರೀತಿ ಒಣಗಿಸಿ ಪೌಡ್ರ್ ಮಾಡಿಟ್ಕೊ, ಡೈಲಿ ಬೆಳಗ್ಗೆ ನೀರಿಗೆ ಹಾಕ್ಕೊಂಡು ಕುಡಿ ಅಂತ ಹೇಳಿದ್ಲು. ನಾನು ಅದೇ ರೀತಿ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಪೌಡ್ರನ್ನ. ಇದು ಯಾವುದೇ ರೀತಿ ಮೆಹಂದಿ ಪೌಡ್ರಲ್ಲ, ಓನ್ಲಿ ನುಗ್ಗೆ ಸೊಪ್ಪಿನ ಒಣಗಿಸಿರ್ತಕ್ಕಂಥ ಪೌಡ್ರ್ ಇದು. ಇದರಲ್ಲಿ ಸೂಪ್ಗಳನ್ನು ಮಾಡ್ಕೊಂಡು ಕೂಡ ಕುಡಿಬಹುದು. ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಮಕ್ಕಳು ಕೂಡ ಸೂಪ್ ಮಾಡಿದಾಗ ಇಷ್ಟಪಟ್ಟು ಕುಡಿತಾರೆ ಒಣ ಪೌಡ್ರಿಂದ ಹೇಗೆ ನಾನು ಸೂಪ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಈಗ ನಾನು ಇದನ್ನು ಈ ಪೌಡ್ರ್ ಮಾಡಿಟ್ಕೊಂಡು ಡೈಲಿ ಬೆಳಗ್ಗೆ ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಏನೆಲ್ಲ ಯೂಸಸ್ ಅಂತ ನಿಮ್ಗೆ ಹೇಳಿದ್ನಲ್ವಾ. ಸೊ ಅದೇ ರೀತಿಯಾಗಿ ಇದನ್ನು ನೀವು ಚೆನ್ನಾಗಿ ಒಣಗಿಸಿದ್ರೆ ಬಾಕ್ಸಲ್ಲಿ ಹಾಕಿ ಹೊರಗಡೆನೇ ಇಟ್ಕೋಬೋದು. ಆಮೇಲೆ ತುಂಬ ದಿನ ಸ್ಟೋರ್ ಮಾಡ್ತೀವಿ ಅನ್ನೋರು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ಎಲ್ಲ ಟೈಮಲ್ಲೂ ಸಿಗುತ್ತೆ ಅನ್ನೋರಿಗೆ ಈ ಟಿಪ್ಸ್ ಬೇಕಾಗಲ್ಲ. ಬಟ್ ನುಗ್ಗೆ ಸೊಪ್ಪು ಎಲ್ಲ ಟೈಮಲ್ಲೂ ಕೂಡ ಸಿಗೋದಿಲ್ಲ ಅನ್ನೋರು ಸಿಕ್ಕಾಗ ಚೆನ್ನಾಗಿ ಸೊಪ್ಪನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಭಾಳ ಯೂಸ್ಫುಲ್ ಆಗುತ್ತೆ. ನಾನು ಈ ರೀತಿಯಾಗಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ. ಅದೇ ರೀತಿಯಾಗಿ ನುಗ್ಗೆ ಸೊಪ್ಪು ಹಸಿದು ಸಿಕ್ಕಾಗ ನಾನು ಏನೇನು ಮಾಡ್ತೀನಿ, ಸಾಂಬಾರು ಯೂಸ್ ಮಾಡ್ತೀನಿ, ಪಕೋಡ ಈ ರೀತಿ ಎಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಸೂಪ್ ಮಾಡೋದು ಹೇಗೆ, ಮಕ್ಕಳು ಈಗ ನೋಡಿ, ನಾವು ಸಾಂಬಾರಲ್ಲೆಲ್ಲ ಹಾಕಿದರೆ ಮಕ್ಕಳು ಇದು ನುಗ್ಗೆ ಸೊಪ್ಪು ತಿನ್ನೋದಕ್ಕೆ ಇಷ್ಟಪಡಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ನನಗೆ ನಮ್ಮ ಸಿಸ್ಟರಿಂದ ನಾನು ಇದನ್ನು ಕಲ್ತಿದ್ದು. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಏನೇನೆಲ್ಲ ಬೇಕು, ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟೇ ಬೇಳೆ ಬೇಕಾಗಿರೋದು. ಇದನ್ನು ಚೆನ್ನಾಗಿ ಫಸ್ಟು ಎಲೆಗಳನ್ನ ಬಿಡಿಸ್ಕೊಂಡು ತೊಳೆದಿಟ್ಕೋಬೇಕು ನುಗ್ಗೆ ಸೊಪ್ಪನ್ನು. ನೋಡಿ, ನುಗ್ಗೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಎಕ್ಸ್ಟ್ರಾ ಸಬ್ಸಿಗೆ ಸೊಪ್ಪಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ, ಹಾಕದೇ ಇದ್ದರೂ ನಡೆಯುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಒಂದು ಸ್ವಲ್ಪ ನೋಡಿ ಇಷ್ಟು ಪ್ರಮಾಣದಲ್ಲಿ ಮೆಣಸು, ಆಮೇಲೆ ಅರಶಿನ, ಇಷ್ಟು ಸಾಕಾಗುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಹಸಿಮೆಣ್ಸಿನ್ಕಾಯಿನ ಎಕ್ಸ್ಟ್ರಾ ಇಟ್ಕೊಳ್ಳಿ. ನಾನು ಅಷ್ಟನ್ನು ಕೂಡ ಬೇಯಿಸ್ಕೊಂಡಿದ್ದೆ ಕುಕ್ಕರಲ್ಲಿ. ಚೆನ್ನಾಗಿ ಮೆತ್ತು ಬೇಯಿಸ್ಕೊಂಡ್ರೂ ಒಳ್ಳೆಯದೇ, ಅವಾಗ ರುಬ್ಕೊಳ್ಳೋದು ಬೇಕಾಗಲ್ಲ. ನಾನು ಈ ರೀತಿಯಾಗಿ ಅದನ್ನು ರುಬ್ಕೊಂಡಿದ್ದೀನಿ ಆ ಮಿಶ್ರಣವನ್ನು. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ರೆಡಿ ಮಾಡಿಟ್ಕೊಂಡ್ರೆ ಆಯಿತು. ಈಗ ರುಬ್ಕೋಬೇಕಾದ್ರೆ ನಾವು ಜೀರಿಗೆ, ಮೆಣಸು, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು ಎಲ್ಲದನ್ನು ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಂಡ್ರೂ ಬರುತ್ತೆ. ನಾನಿಲ್ಲಿ ಮಕ್ಕಳು ಕುಡಿಯೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಷ್ಟೇ.
ರುಬ್ಬುವಾಗಲೇ ನಾವು ಸ್ಟಾರ್ಟಿಂಗ್ಗೆ ಎಲ್ಲ ಈ ಪದಾರ್ಥಗಳನ್ನು ಹಾಕಿ ತರಿತರಿಯಾಗಿ ರುಬ್ಕೊಂಡು ಚೆನ್ನಾಗಿ ಒಗ್ಗರಣೆಗೆ ಏನಪ್ಪ ಅಂದರೆ ಜೀರಿಗೆ ಹಾಕಿದರೆ ಸಾಕು ಅಷ್ಟೇ. ಎಲ್ಲದನ್ನು ಮಿಕ್ಸಿಲೇ ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟಿರ್ತೀವಲ್ಲ, ನಮಗೆ ಇಷ್ಟೊಂದು ನುಣುಪಾಗಿ ಬೇಡ ಅನ್ನೋರು ತರಿತರಿಯಾಗಿ ರುಬ್ಕೋಬೋದು. ಆಮೇಲೆ ತೆಳುವಾಗಿ ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೋಬೇಕು. ನಮಗೆ ತಿಕ್ನೆಸ್ ಆಗಿದ್ದರೆ ಚೆನ್ನಾಗಿ ಅನ್ನೋರು ನೀರು ಕಮ್ಮಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಸ್ವಲ್ಪ ಕುದಿಸಿದ್ರೆ ಆಯಿತು, ತುಂಬ ಕುದಿಸೋದು ಬೇಕಾಗಲ್ಲ ಇದನ್ನು ಸೂಪ್ನ. ಆಮೇಲೆ ಕುಡಿಯುವಾಗ ಬಿಸಿ ಬಿಸಿದನೇ ಕುಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಯಾಕೆ ಇಲ್ಲಿ ತುಂಬ ಸಣ್ಣದಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂದರೆ ಮಕ್ಕಳಿಗೆ ಬಾಯಿಗೆ ಸಿಗದೇ ಇರಲಿ, ಚೆನ್ನಾಗಿ ಇಷ್ಟಪಟ್ಟು ಕುಡಿಲಿ ಅನ್ನೋ ಒಂದು ರೀಸನ್ಗೆ ನುಣುಪಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಇನ್ ಕೇಸ್ ತರಿತರಿಯಾಗಿ ಬೇಕು ಅಂದರೆ ಆ ರೀತಿಯೂ ರುಬ್ಕೊಳ್ಳಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಈ ರೀತಿಯಾಗಿ ಮಾಡಿಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಆಮೇಲೆ ಈ ಸೂಪ್ ಬಂದುಬಿಟ್ಟು ಬಾಣಂತಿಯರಿಗೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಸಬ್ಸಿಗೆ ಸೊಪ್ಪನ್ನು ಹಾಕಿ ಜಾಸ್ತಿ ನಾವು ಬಾಣಂತಿಯರಿಗೆ ಕೊಡೋದ್ರಿಂದ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತಂತೆ ಬಾಣಂತಿಯವರಿಗೆಲ್ಲ. ಬಟ್ ಇದು ಎಲ್ಲ ದೃಷ್ಟಿಯಿಂದನೂ ಕೂಡ ಎಲ್ಲ ವರ್ಗದವ್ರಿಗೂ ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಟೇಸ್ಟು, ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ನೋಡಿ, ಈ ರೀತಿಯಾಗಿಯೂ ನುಗ್ಗೆ ಸೊಪ್ಪಲ್ಲಿ ಸೂಪ್ ಮಾಡಬಹುದು ಅನ್ನೋದು ನನ್ನ ಸಿಸ್ಟರಿಂದ ಗೊತ್ತಾಯಿತು ನನಗೆ. ಬಟ್ ನಾನು ಬಿಸಿ ಬಿಸಿಯಾಗೇ ಟೇಸ್ಟ್ ಮಾಡಿದ್ರಿಂದ ಟೇಸ್ಟು ಸೂಪರಾಗಿ ಬಂತು. ಮಕ್ಕಳು ಯೂಶ್ವಲಿ ತುಂಬ ಬಿಸಿದು ಕುಡಿಯಲ್ಲ ಅಂದಾಗ ಸ್ವಲ್ಪ ನಚ್ಚಬೆಚ್ಚಂದು ಕುಡಿಯೋದಕ್ಕೆ ಕೊಡಿ. ದೊಡ್ಡವರು ಆದಷ್ಟು ಬಿಸಿಯಾಗಿದ್ದಾಗಲೇ ಟೇಸ್ಟ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕುಡಿಯೋದಕ್ಕೆ. ಇನ್ನೂ ಕುಡಿಬೇಕು ಅನ್ನೋ ಫೀಲ್ ಆಗುತ್ತೆ. ಈ ರೀತಿ ಇದೆ ನೋಡಿ. ಸೂಪ್ಗಳಲ್ಲಿ ನಾವು ಯೂಶ್ವಲಿ ಟೊಮೊಟೊ ಸೂಪ್ನ ತುಂಬ ಟೇಸ್ಟ್ ಮಾಡಿದ್ದೀವಿ. ಆಮೇಲೆ ಮಿಕ್ಸ್ ವೆಜಿಟೇಬಲ್ ಸೂಪು, ಕಾರ್ನ್ ಸೂಪು, ಆಮೇಲೆ ಬ್ರೋಕೊಲಿ ಸೂಪು, ಈ ಥರದ್ದೆಲ್ಲ ನಾವು ಕೇಳಿದ್ವಿ. ಆಮೇಲೆ ಟೇಸ್ಟ್ ಕೂಡ ಮಾಡಿದ್ವಿ. ಆದರೆ ನುಗ್ಗೆ ಸೊಪ್ಪಿಂದ ಸೂಪ್ ಮಾಡ್ಬೋದು ಅನ್ನೋದು ನನಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗಿದ್ದು. ಅದು ನನ್ನ ಸಿಸ್ಟರಿಂದ ಗೊತ್ತಾಯಿತು. ಸೊ ಅವಳು ಮನೆಯಲ್ಲಿ ಪಾಪು ಚಿಕ್ಕದಿದ್ದರಿಂದ ಈ ರೀತಿಯಾಗಿ ಮಾಡಿಕೊಂಡು ಕುಡಿತಾ ಇದ್ಲು. ಆಮೇಲೆ ಮಕ್ಕಳಿಗೆ ತುಂಬ ಒಳ್ಳೆಯದಿದು, ಅವರು ಸೊಪ್ಪೆಲ್ಲ ತಿನ್ನಲ್ಲಲ್ಲ, ಈ ರೀತಿಯಾಗಿ ಮಾಡಿಕೊಡು ಅಂತ ನನಗೆ ಹೇಳಿದಾಗ ನಾನು ಕೂಡ ಈ ರೀತಿ ಟ್ರೈ ಮಾಡಿದೆ. ನನಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬೇಕು ಅಂತ ಸ್ವಲ್ಪ ತಿಕ್ಕಾಗೆ ಮಾಡಿದ್ದೆ. ಯಾರಿಗೆಲ್ಲ ತೆಳುವಾಗಿ ಬೇಕು ಅಂತ ಇಷ್ಟಪಡ್ತೀರಲ್ಲ, ಸೊ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿಬೋದು. ಆಮೇಲೆ ಇದಕ್ಕೆ ಒಂದು ಟೊಮೊಟೊನ ನಾವು ಬೇಯಿಸ್ಕೋಬೇಕಾದ್ರೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ ನೋಡಿ.